ನಮಸ್ಕಾರ ಎಲ್ರಿಗೂ. ನಾನು ಶ್ವೇತಾ. ಸಂವಿಧಾನ ಒಂದು ದೇಶದ ಮೂಲಭೂತ ಕಾನೂನು, ಅದೇ ರೀತಿ ದೇಶದ ಆಡಳಿತ ಹಾಗೂ ಜನರ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಸುವಂಥ ಒಂದು ಅಪರೂಪದ ವಿಶೇಷವಾದ ದಾಖಲೆ. ಭಾರತದ ಸಂವಿಧಾನ ಜನವರಿ 26, 1950ರಂದು ಜಾರಿಗೆ ಬಂದಿದೆ. ಹಾಗಾದರೆ ಭಾರತದ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆಯನ್ನು ನಾವು ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಅಂತ ಹೇಳಿ ಬಂದು ನಿಧಾನವಾಗಿ ಇಡೀ ದೇಶದ ಆಡಳಿತವನ್ನು ತಮ್ಮ ಹತೋಟಿಯಲ್ಲಿ ತಂದುಕೊಳ್ತಾರೆ. ಮೊದಲ ಭಾಗವಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773, ರೆಗ್ಯುಲೇಟಿಂಗ್ ಕಾಯಿದೆಯ ಮೂಲಕ ಬ್ರಿಟಿಷರು ಮೊದಲ ಬಾರಿಗೆ ನಮ್ಮ ದೇಶವನ್ನು ವ್ಯವಸ್ಥಿತವಾಗಿ ರಾಜಕೀಯ ಹಾಗೂ ಆಡಳಿತವಾಗಿ ಒಟ್ಟುಗೂಡಿಸುವಲ್ಲಿ ಮಾಡಿದಂಥ ಮೊದಲ ಪ್ರಯತ್ನ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಹೇಳಿದ್ದಾರೆ ಅಂತ ನಾವು ನೋಡೋಣ. ಬ್ರಿಟಿಷ್ ಪಾರ್ಲಿಮೆಂಟ್ ಟು ಕಂಟ್ರೋಲ್ ಆ್ಯಂಡ್ ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ. ಯಾವ ಕಾರಣಕ್ಕಾಗಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂತು ಅಂತ ಹೇಳಿದರೆ, ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಬಂದು ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇತ್ತಲ್ವ. ಆ ಈಸ್ಟ್ ಇಂಡಿಯಾ ಕಂಪನಿಯನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಬ್ರಿಟಿಷ್ ಪಾರ್ಲಿಮೆಂಟ್ ಈ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಪಾಸ್ ಮಾಡುತ್ತೆ. ಇದರ ಜೊತೆಗೆ ಗವರ್ನರ್ ಆಫ್ ಬೆಂಗಾಲ್ ಆ್ಯಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಅವರು ಡಿಸಿಗ್ನೇಷನನ್ನು ಸ್ವಲ್ಪ ಬದಲಾಯಿಸ್ತಾರೆ. ಇದುವರೆಗೂ ಬೆಂಗಾಲ್ನ ಗವರ್ನರ್ ಅಂತ ಕನ್ಸಿಡರ್ ಮಾಡ್ತಾಯಿದ್ರು. ಈ ಆ್ಯಕ್ಟ್ನ ಮೂಲಕ ಆತನಿಗೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಮಾಡ್ತಾರೆ. ಹಾಗಾದರೆ ಮೊದಲ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು ಅಂತ ನಾವು ನೋಡೋದಾಗಿದ್ರೆ, ವಾರನ್ ಹೇಸ್ಟಿಂಗ್ಸ್ ಬಿಕೇಮ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಗವರ್ನರ್ ಜನರಲ್ ವಾಸ್ ಎಸ್ಟಾಬ್ಲಿಷ್ಡ್. ಗವರ್ನರ್ ಜನರಲ್ಗೆ ಆಡಳಿತಾತ್ಮಕವಾಗಿ ಸಹಕಾರಿಯಾಗಲಿಕ್ಕೆ ಒಂದು ಕೌನ್ಸಿಲನ್ನು ರಚನೆ ಮಾಡ್ತಾರೆ. ಅಲ್ಲಿ ಒಟ್ಟು 4 ಮೆಂಬರ್ಗಳನ್ನು ಅಪಾಯಿಂಟ್ ಮಾಡ್ತಾರೆ. ಇಟ್ ಸಬಾರ್ಡಿನೇಟೆಡ್ ದ ಗವರ್ನರ್ಸ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ ಟು ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಇರುವಂತಹ ಗವರ್ನರ್ ಜನರಲ್ನ ಕೌನ್ಸಿಲ್ ಇರುತ್ತಲ್ವ, ಆಡಳಿತಾತ್ಮಕವಾಗಿ ವಿಂಗಡಣೆ ಮಾಡಿರ್ತಾರಲ್ವ. ಆ ಎರಡೂ ಪ್ರಾಂತ್ಯಗಳನ್ನು ಕೂಡ ಬೆಂಗಾಲ್ನ ಗವರ್ನರ್ ಜನರಲ್ಗೆ ಆಳಾಗಿ ಅವರು ಮಾಡಿರ್ತಾರೆ. ನೆಕ್ಸ್ಟ್ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಮೂಲಕ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ರಚನೆಯಾಗುತ್ತೆ. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ನಂತರದ ಹೆಜ್ಜೆಯಾಗಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಫ್ 1784 ಜಾರಿಗೆ ಬರುತ್ತೆ. ಮೊದಲ ಆ್ಯಕ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯನ್ನೆಲ್ಲ ಸ್ಪಷ್ಟವಾಗಿ ನಿರ್ಧರಿಸೋದಿಲ್ಲ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ನ ಮೂಲಕ ಅದನ್ನು ಪರಿಪೂರ್ಣಗೊಳಿಸ್ತಾರೆ. ಮೇಜರ್ ಸ್ಟೆಪ್ ಏನು ಅಂತ ಹೇಳಿದರೆ, ಇಟ್ ಡಿಸ್ಟಿಂಗ್ವಿಶ್ಡ್ ದ ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಆಫ್ ದ ಕಂಪನಿ. ಸ್ಪಷ್ಟವಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ ಈಸ್ಟ್ ಇಂಡಿಯಾ ಕಂಪನಿಯ ರಾಜಕೀಯ ಮತ್ತು ವಾಣಿಜ್ಯ ಕಾರ್ಯಗಳನ್ನು ಸ್ಪಷ್ಟವಾಗಿ ವಿಂಗಡಣೆ ಮಾಡಿರ್ತಾರೆ. ಯಾವ್ಯಾವ ವಾಣಿಜ್ಯ ಕಾರ್ಯಗಳನ್ನು ಮಾಡಬೇಕು ಈಸ್ಟ್ ಇಂಡಿಯಾ ಕಂಪನಿ, ರಾಜಕೀಯವಾಗಿ ಯಾವ ಕಾರ್ಯಗಳನ್ನು ಭಾರತದಲ್ಲಿ ಮಾಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆಫ್ ಕಮರ್ಷಿಯಲ್ ಫಂಕ್ಷನ್ಸ್ ಆ್ಯಂಡ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಪೊಲಿಟಿಕಲ್ ಅಫೇರ್ಸ್. ರಾಜಕೀಯವನ್ನು ನಿಯಂತ್ರಣ ಮಾಡಲಿಕ್ಕೆ ಬೋರ್ಡ್ ಆಫ್ ಕಂಟ್ರೋಲ್ ಮಾಡಿದರೆ, ಕಮರ್ಷಿಯಲ್ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಎನ್ನುವ ಕೌನ್ಸಿಲನ್ನು ಸ್ಥಾಪನೆ ಮಾಡ್ತಾರೆ. ಇಟ್ ರೆಡ್ಯೂಸ್ ದ ಸ್ಟ್ರೆಂತ್ ಆಫ್ ಗವರ್ನರ್ ಜನರಲ್ ಕೌನ್ಸಿಲ್ ಟು 3 ಮೆಂಬರ್ಸ್. ಮೊದಲು 4 ಮೆಂಬರ್ಗಳಿದ್ದರು ಕೌನ್ಸಿಲಲ್ಲಿ, ಇವಾಗ 3 ಮೆಂಬರ್ಗಳಿಗೆ ಅದನ್ನು ರೆಡ್ಯೂಸ್ ಮಾಡ್ತಾರೆ. ಇಟ್ ಪ್ಲೇಸ್ಡ್ ದ ಇಂಡಿಯನ್ ಅಫೇರ್ಸ್ ಅಂಡರ್ ದ ಡೈರೆಕ್ಟ್ ಕಂಟ್ರೋಲ್ ಆಫ್ ಬ್ರಿಟಿಷ್ ಗೌರ್ಮೆಂಟ್. ಬ್ರಿಟಿಷ್ ಗೌರ್ಮೆಂಟಿನ ನೇರ ಹತೋಟಿಯಲ್ಲಿ ಭಾರತದ ಸಂಪೂರ್ಣ ಆಡಳಿತ ವ್ಯವಸ್ಥೆಯನ್ನು ತರಲಿಕ್ಕೆ ಈ ಆ್ಯಕ್ಟ್ ಅವರಿಗೆ ಸಹಕಾರಿ ಮಾಡುತ್ತೆ. ನೆಕ್ಸ್ಟ್ ನಾವು ನೋಡೋದಾಗಿದ್ರೆ ಚಾರ್ಟರ್ ಆ್ಯಕ್ಟ್ ಆಫ್ 1813. ದ ಕಂಪನೀಸ್ ಮೊನೋಪಲಿ ಓವರ್ ಇಂಡಿಯನ್ ಟ್ರೇಡ್ ಟರ್ಮಿನೇಟೆಡ್. ಭಾರತದಲ್ಲಿ ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ವ್ಯಾಪಾರ ವಹಿವಾಟನ್ನು ನಡೆಸಬೇಕು ಅಂತ ಇದ್ದ ಈ ಹಿಂದಿನ ಆಜ್ಞೆಯನ್ನು ರದ್ದುಗೊಳಿಸ್ತಾರೆ. ಯಾವುದೇ ಬ್ರಿಟಿಷ್ ಪ್ರಜೆ ಬಂದು ಭಾರತದಲ್ಲಿ ಓಡಾಡ್ಬೋದು, ವ್ಯಾಪಾರ ವಹಿವಾಟನ್ನು ನಡೆಸಲಿಕ್ಕೆ ಈ ಕಾಯ್ದೆ ಅವರಿಗೆ ಅವಕಾಶ ಮಾಡಿಕೊಡುತ್ತೆ. ಅದೇ ರೀತಿ ಟ್ರೇಡ್ ವಿತ್ ಇಂಡಿಯಾ ಓಪನ್ ಟು ಆಲ್ ಬ್ರಿಟಿಷ್ ಸಬ್ಜೆಕ್ಟ್. ಯಾವುದೇ ಭೇದ ಭಾವವಿಲ್ಲದೆ ಎಲ್ಲ ಬ್ರಿಟಿಷರು ಬಂದು ನಮ್ಮ ದೇಶದಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಕಾಯ್ದೆ ಅವಕಾಶ ಮಾಡಿಕೊಡುವಂಥದ್ದು. ಇದೆಲ್ಲ ನಮ್ಮ ಸಂವಿಧಾನಕ್ಕೆ ಏನು ಹೆಲ್ಪ್ ಆಯಿತು ಅಂತ ನಿಮಗೊಂದು ಸಂಶಯ ಬರ್ಬೋದು. ಇಲ್ಲಿ ನಾವು ತಿಳ್ಕೊಳ್ಬೇಕಾಗೋದು ಇಷ್ಟೇ. ಮೊದಲು ದೇಶದಲ್ಲಿ ಆಡಳಿತಾತ್ಮಕವಾಗಿ ಇಡೀ ಭಾರತವನ್ನು ಒಗ್ಗೂಡಿಸುವ ಪ್ರಯತ್ನದ ಸಲುವಾಗಿ ಈ ಕಾಯ್ದೆಗಳು ಜಾರಿಗೆ ಬಂದದ್ದು. ಹಂತವಾಗಿ ಇದು ನಮಗೂ ಒಂದು ಸಂವಿಧಾನ ಬೇಕು, ಅದಕ್ಕೋಸ್ಕರ ಭಾರತೀಯರು ಹೋರಾಡುವ ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಈ ಎಲ್ಲ ಕಾಯ್ದೆಗಳು ಕೂಡ ಸಹಕಾರಿಯಾಗುತ್ತೆ. ಅದು ಬಿಟ್ಟರೆ ಇದರಿಂದ ನಮ್ಮ ಸಂವಿಧಾನಕ್ಕೆ ಏನು ಹೆಚ್ಚಿನ ಉಪಯೋಗ ಖಂಡಿತವಾಗ್ಲೂ ಆಗಲಿಲ್ಲ. ಇದೆಲ್ಲವೂ ಕೂಡ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಅನುಕೂಲವಾಗುವಂಥ ಕಾಯ್ದೆಗಳು ಅಷ್ಟೇ. ನೆಕ್ಸ್ಟ್ ಚಾರ್ಟರ್ ಆ್ಯಕ್ಟ್ ಆಫ್ 1833
ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಬಿಕೇಮ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಇದುವರೆಗೂ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಕರೆಸ್ಕೊಳ್ತಿದ್ದವರು ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರೆಸ್ಕೊಳ್ತಾರೆ. ಕೇವಲ ಒಂದು ಪ್ರಾಂತ್ಯ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಆಡಳಿತಾತ್ಮಕ ಕೇಂದ್ರ ಕಚೇರಿಯನ್ನು ಹೊಂದಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿ ಇಡೀ ಭಾರತಕ್ಕೆ ವರ್ಗಾವಣೆ, ಇಡೀ ಭಾರತ ದೇಶದ ಮ್ಯಾಪನ್ನು ಕಂಟ್ರೋಲ್ ಮಾಡುವ ಮಟ್ಟಿಗೆ ಬರುತ್ತೆ. ಅಂದರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಈ ಕಾಯ್ದೆ ಮೂಲಕ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕರೆಸ್ಕೊಳ್ತಾನೆ. ಸೊ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು? ಲಾರ್ಡ್ ವಿಲಿಯಂ ಬೆಂಟಿಕ್. ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಾರೆ, ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು, ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು ಅಂತ. ಖಂಡಿತವಾಗಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಲಾರ್ಡ್ ವಿಲಿಯಂ ಬೆಂಟಿಕ್ ಅವರನ್ನು ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಘೋಷಣೆ ಮಾಡ್ತಾರೆ. ಸೊ ದಿಸ್ ವಾಸ್ ದ ಫೈನಲ್ ಸ್ಟೆಪ್ ಟುವಾರ್ಡ್ಸ್ ಸೆಂಟ್ರಲೈಸೇಷನ್ ಆಫ್ ಬ್ರಿಟಿಷ್ ಇಂಡಿಯಾ, ಆಸ್ ದ ಆ್ಯಕ್ಟ್ ಆಲ್ಸೋ ಟುಕ್ ಅವೇ ದ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರಾವಿನ್ಸ್. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದಂಥ ಅಂಶ. ಕೇವಲ ವಾಣಿಜ್ಯ ವ್ಯವಹಾರ ಇತ್ತು, ಅದಾದಮೇಲೆ ರಾಜಕೀಯ ವ್ಯವಹಾರಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಎಂಟ್ರ್ ಆಯಿತು. ಅವೆರಡರನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ತಂದರು. ಸ್ಪಷ್ಟವಾಗಿ ರಾಜಕೀಯ ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ವಿಂಗಡಣೆ ಮಾಡಿದರು. ಇದರ ಜೊತೆಗೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತೀಯ ಆಡಳಿತ ವ್ಯವಸ್ಥೆಯನ್ನು ರದ್ದು ಮಾಡ್ತಾರೆ. ಕೇವಲ ಬ್ರಿಟಿಷ್ ಇಂಡಿಯಾ ಒಂದು ಅಂದರೆ ಇಡೀ ಭಾರತ ದೇಶವನ್ನು ಒಗ್ಗೂಡಿಸ್ತಾರೆ. ಈ ಚಾರ್ಟರ್ ಆ್ಯಕ್ಟ್ ಆಫ್ 1833 ಮೂಲಕ ಇಡೀ ಭಾರತವನ್ನು ನೋಡಿಕೊಳ್ಳಿಕ್ಕೆ ಗವರ್ನರ್ ಜನರಲ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಇದು ಬ್ರಿಟಿಷ್ ಪಾರ್ಲಿಮೆಂಟ್ ಅಥವಾ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಇಡೀ ಭಾರತವನ್ನು ಸಂಪೂರ್ಣವಾಗಿ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ದ ಆ್ಯಕ್ಟ್ ಎಂಡೆಡ್ ದ ಆಕ್ಟಿವಿಟೀಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಆಸ್ ದ ಕಮರ್ಷಿಯಲ್ ಬಾಡಿ ಆ್ಯಂಡ್ ಇಟ್ ಬಿಕೇಮ್ ಎ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಇದುವರೆಗೂ ಏನಾಗಿತ್ತು, ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಭಾರತಕ್ಕೆ ಬಂದಿದ್ದು ಅಲ್ವಾ. ಚಾರ್ಟರ್ ಆ್ಯಕ್ಟ್ ಆಫ್ 1813 1813 ಏನು ಮಾಡಿತು, ಈಸ್ಟ್ ಇಂಡಿಯಾ ಕಂಪನಿಗಿದ್ದ ಟ್ರೇಡ್ ಮೊನೋಪೊಲಿನ ರದ್ದು ಮಾಡ್ತಾರೆ. ಯಾರು ಬೇಕಾದರೂ ಟ್ರೇಡ್ ಮಾಡ್ಬೋದು ಅಂತ. ಸೊ ಈ 1833 ಆ್ಯಕ್ಟ್ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕೇವಲ ಕಮರ್ಷಿಯಲ್ ಬಾಡಿ ಅನ್ನೋದನ್ನು ರದ್ದುಗೊಳಿಸ್ತಾರೆ. ಅದರ ಬದಲಾಗಿ ಕೇವಲ ಇದು ಆಡಳಿತಾತ್ಮಕ ಸಂಸ್ಥೆ, ಅಂದರೆ ಬ್ರಿಟಿಷ್ ಆಡಳಿತಾತ್ಮಕ ಸಂಸ್ಥೆ ಭಾರತ ಅಂತ ಅವರು ಕರೆಸಿಕೊಳ್ಳೋದಾಗಿದ್ದರೆ ನಾವು ಬ್ರಿಟಿಷ್ನ ಅಂಡರಲ್ಲಿ ಬಂದು ಅಂತ ಅರ್ಥ. ಅಂದರೆ ಭಾರತ ತನ್ನ ಇಡೀ ಸಾರ್ವಭೌಮತೆಯಲ್ಲಿ ಕಳ್ಕೊಳ್ತದೆ, ಕಂಪ್ಲೀಟಾಗಿ ಬ್ರಿಟಿಷ್ ಆಡಳಿತದ ಸಬಾರ್ಡಿನೇಟ್ ಪಾರ್ಟ್ ಆಗಿ ಇಲ್ಲಿ ಕೆಲಸ ಮಾಡುವಂಥದ್ದನ್ನು ನಾವು ಈ ಆ್ಯಕ್ಟ್ನ ಮೂಲಕ ಗಮನಿಸಬಹುದು. ಸೊ ನೆಕ್ಸ್ಟ್ ಚಾರ್ಟರ್ ಆ್ಯಕ್ಟ್ ಆಫ್ 1853. ಸೊ ಈ 1833 ಮತ್ತು 1853 ಮಧ್ಯೆ ಒಂದು ಬೆಳವಣಿಗೆ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ಲೇಸೆ ಫೇರ್ ಪಾಲಿಸಿಯಿಂದ ಮಾಡ್ತಾರೆ ಇಂಗ್ಲೆಂಡ್ನಲ್ಲಿ. ಅಂತ ಹೇಳಿದ್ರೆ ಇಡೀ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಪ್ರತಿಯೊಬ್ಬ ಬ್ರಿಟಿಷ್ ಪ್ರಜೆಗೂ ಅಧಿಕಾರ ಇರುತ್ತೆ, ಅವಕಾಶಗಳು ಕೊಡ್ತಾರೆ. ಸೊ ಇದರಲ್ಲಿ ರಾಜ್ಯಗಳ ಹಸ್ತಕ್ಷೇಪ ಕಡಿಮೆ ಮಾಡ್ತಾರೆ. ಸೊ ಇದರಿಂದಾಗಿ ಸಂಪೂರ್ಣವಾಗಿ ಬ್ರಿಟಿಷರು ಭಾರತದ ಮೇಲೆ ಅಥವಾ ಇತರ ಆ ಪ್ರಾಂತೀಯ ಆಡಳಿತದ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಇದರ ನಡುವೆ ಮೆಕಾಲೆ ವರದಿ ಕೂಡ ಜಾರಿಗೆ ತರ್ತಾರೆ. ಇಂಡಿಯನ್ ಪೆನಲ್ ಕೋಡ್ ಅಲ್ವಾ, ಇಂಡಿಯನ್ ಪೆನಲ್ ಕೋಡ್, ಅದರ ಮೇಲೆ ನಡೆಯುವಂಥ ಕಾನೂನಿನ ಕಾರ್ಯಕ್ರಮಗಳು ಯಾವ ರೀತಿ ಭಾರತವನ್ನು ಒಂದು ಪೊಲೀಸ್ ಸ್ಟೇಟ್ ಆಗಿ ಪರಿವರ್ತನೆಗೊಳಿಸಬೇಕು ಅನ್ನೋ ಯೋಜನೆ ಕೂಡ ಈ ಹಂತದಲ್ಲಿ ನಡೆಯುತ್ತೆ. ಸೊ 1853 ಚಾರ್ಟರ್ ಆ್ಯಕ್ಟ್ ಏನು ಹೇಳುತ್ತೆ, ದ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದ ಗವರ್ನರ್ ಜನರಲ್ಸ್ ಕೌನ್ಸಿಲ್ ವರ್ ಸಪರೇಟೆಡ್. ಶಾಸಕಾಂಗ ಮತ್ತು ಕಾರ್ಯಾಂಗದ ಕಾರ್ಯಗಳನ್ನು ಸಂಪೂರ್ಣವಾಗಿ ಪ್ರತ್ಯೇಕಗೊಳಿಸ್ತಾರೆ. ಈ ಮೊದಲು ಶಾಸಕಾಂಗದ ಕಾರ್ಯ ಮತ್ತು ಕಾರ್ಯಾಂಗದ ಕೆಲಸ ಒಬ್ಬರೇ ಗವರ್ನರ್ ಜನರಲ್ ಮಾಡ್ತಾ ಇದ್ರು. ಇವಾಗ ಗವರ್ನರ್ ಜನರಲ್ನ ಆ ಎರಡೂ ಕೆಲಸಗಳನ್ನು, ಹೊಣೆಗಾರಿಕೆಯನ್ನು ಡಿವೈಡ್ ಮಾಡ್ತಾರೆ, ಅಂದರೆ ಡಿಸೆಂಟ್ರಲೈಸ್ ಮಾಡ್ತಾರೆ. ಅಂದರೆ ಯಾವ ಕಾರಣಕ್ಕೂ ಕೂಡ ಈ ಎರಡು ಶಾಸನೀಯ ಕಾರ್ಯ ಮತ್ತು ಕಾರ್ಯಾಂಗದ ಕೆಲಸಗಳು ಮಿಕ್ಸ್ ಆಗಬಾರ್ದು. ಮಿಕ್ಸ್ ಆದರೆ ಏನಾಗುತ್ತೆ, ಅವರಿಗೆ ಆಡಳಿತಾತ್ಮಕವಾಗಿ ಇಡೀ ಭಾರತವನ್ನು ಹಿಡಿತದಲ್ಲಿ ತಗೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸೊ ಡಿಸೆಂಟ್ರಲೈಸೇಷನ್ ಪವರನ್ನು ನಾವಿಲ್ಲಿ ನೋಡ್ಬೋದು. 6 ಮೆಂಬರ್ಸಿಂದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, 6 ಮೆಂಬರ್ಗಳನ್ನು ಕೇಂದ್ರ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಇವರು ನೇಮಕ ಮಾಡ್ತಾರೆ. ಅದರಲ್ಲಿ 4 ಮೆಂಬರ್ಗಳನ್ನು ಪ್ರೊವಿನ್ಷಿಯಲ್ ಗೌರ್ಮೆಂಟ್ ಮದ್ರಾಸ್ ಮತ್ತು ಬಾಂಬೆ, ಬೆಂಗಾಲ್, ಆಗ್ರಾದಿಂದ ಅವರು ಒಬ್ಬೊಬ್ಬರನ್ನಾಗಿ ಆಯ್ಕೆ ಮಾಡ್ತಾರೆ. ಸೊ ಇಟ್ ಇಂಟ್ರೊಡ್ಯೂಸ್ಡ್ ಎ ಸಿಸ್ಟಮ್ ಆಫ್ ಓಪನ್ ಕಾಂಪಿಟೇಷನ್ ಆಸ್ ಎ ಬೇಸಿಸ್ ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಸರ್ವೆಂಟ್ಸ್ ಆಫ್ ದ ಕಂಪನಿ. ಇಂಡಿಯನ್ ಸಿವಿಲ್ ಸರ್ವೀಸ್, ಭಾರತದ ನಾಗರಿಕ ಸೇವೆ ಅನ್ನುವಂಥದ್ದು ಎಲ್ರಿಗೂ ಅದು ಓಪನ್ ಆಗಿರುತ್ತೆ. ಅಂದರೆ ನಮ್ಮ ದೇಶದ ಅರ್ಹ ಅಭ್ಯರ್ಥಿಗಳು ಕೂಡ ಭಾರತದ ನಾಗರಿಕ ಸೇವೆಗಳಿಗೆ ಪರೀಕ್ಷೆಗಳಿಗೆ ಅರ್ಜಿ ಹಾಕ್ಬೋದು. ಆದರೆ ನಮ್ಮ ಅರ್ಹತೆ ಏನು ಆ ಹುದ್ದೆಗೆ ಸಂಬಂಧಿಸಿದಂತೆ ಅಥವಾ ನಮ್ಮನ್ನು ನೇಮಕ ಮಾಡುವಂಥದ್ದು ಸಂಪೂರ್ಣವಾಗಿ ಅಪಾಯಿಂಟಿಂಗ್ ಅಥಾರಿಟಿಗೆ ಬಿಟ್ಟಿದ್ದು. ಸೊ ಇದರಿಂದ ನಮಗೆ ಹೆಚ್ಚಿನ ಲಾಭ ಏನೂ ಆಗಲಿಲ್ಲ. ಬಟ್ ಭಾರತೀಯರಿಗೆ ನಾವು ಕೂಡ ಆಡಳಿತಾತ್ಮಕ ಸೇವೆಗೆ ಸೇರ್ಬೋದು ಅನ್ನೋ ಒಂದು
ಚಿಕ್ಕ ಭರವಸೆಯನ್ನು ಈ ಆ್ಯಕ್ಟ್ ಹುಟ್ಟಿಸುತ್ತೆ. ಅದರ ಜೊತೆಗೆ ಇಲ್ಲಿ ಓಪನ್ ಕಾಂಪಿಟೇಷನ್ ಅಂತ ಹೇಳಿದಾರಲ್ವ, ಸೊ ಯಾರು ಪ್ರತ್ಯೇಕ ಇಂಥವರೇ ಈ ಆಡಳಿತಾತ್ಮಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಮೊದಲೇನಿತ್ತು ಅದನ್ನು ರದ್ದುಗೊಳಿಸ್ತಾರೆ. ಯಾರು ಬೇಕಾದರೂ ಮುಕ್ತವಾಗಿ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು ಅನ್ನೋದು ಈ 1853 ಚಾರ್ಟರ್ ಆ್ಯಕ್ಟ್ ಹೇಳುತ್ತೆ. ಸೊ ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858. ಇದರ ನಡುವೆ 1857ರಲ್ಲಿ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಥವಾ ಬ್ರಿಟಿಷರೇನು ಸಿಪಾಯಿ ದಂಗೆ ಅಂತ ಕರೆದಿದ್ರು. ಇಡೀ ದೇಶಾದ್ಯಂತ ಭಾರತ ಒಂದು ಸ್ವತಂತ್ರ ರಾಷ್ಟ್ರ ಆಗಬೇಕು ಎನ್ನುವ ಮೊದಲ ಒಂದು ಪರಿಕಲ್ಪನೆ ಈ ಹಂತದಲ್ಲಿ ಬೆಳೆಯುತ್ತೆ. ಸೊ ಇದಕ್ಕೆ ಪೂರಕವಾಗಿ ಬ್ರಿಟಿಷರು 1858 ಕಾಯ್ದೆ ಮಾಡುವ ಮೂಲಕ ಭಾರತವನ್ನು ಮತ್ತಷ್ಟು ಹಿಡಿತಕ್ಕೆ ತಗೊಳ್ಳೋದನ್ನು ಬಯಸ್ತಾರೆ. ಏನು ಮಾಡ್ತಾರೆ ಈ ಆ್ಯಕ್ಟಲ್ಲಿ? ದ ಪವರ್ಸ್ ಆಫ್ ದ ಬ್ರಿಟಿಷ್ ಕ್ರೌನ್ ವರ್ ಟು ಬಿ ಎಕ್ಸಸೈಸ್ಡ್ ಬೈ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಭಾರತಕ್ಕೆ ಒಬ್ಬ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ನೇಮಕ ಮಾಡ್ತಾರೆ ಇಡೀ ಭಾರತವನ್ನು ನೋಡ್ಕೊಳ್ಳಿಕ್ಕೆ. ಅಂದರೆ ಅಲ್ಲೊಬ್ಬ ಕ್ಯಾಬಿನೆಟ್ ಮಂತ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಹೇಗೆ ನಾವು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಹಣಕಾಸು ಸಚಿವಾಲಯ, ಗೃಹ ಸಚಿವಾಲಯ ಅಂತ ಮಾಡ್ತೇವಲ್ವ, ಸೊ ಭಾರತದ ವ್ಯವಹಾರ ನೋಡಿಕೊಳ್ಳಿಕ್ಕೆ ಒಬ್ಬ ಸೆಕ್ರೆಟರಿಯನ್ನು ಇಂಗ್ಲೆಂಡಲ್ಲಿ ನೇಮಕ ಮಾಡ್ತಾರೆ. ಸೊ ಹಿ ವಾಸ್ ಅಸಿಸ್ಟೆಡ್ ಬೈ ದ ಕೌನ್ಸಿಲ್ ಆಫ್ ಇಂಡಿಯಾ ಹ್ಯಾವಿಂಗ್ 15 ಮೆಂಬರ್ಸ್. ಆತನಿಗೆ ಸಹಾಯ ಮಾಡಲಿಕ್ಕೆ 15 ಮೆಂಬರ್ಗಳು ಇರ್ತಾರೆ. ಹಿ ವಾಸ್ ವೆಸ್ಟೆಡ್ ವಿತ್ ಕಂಪ್ಲೀಟ್ ಅಥಾರಿಟಿ ಆ್ಯಂಡ್ ಕಂಟ್ರೋಲ್ ಓವರ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಟು ದ ವೈಸರಾಯ್ ಆಸ್ ಇಸ್ ಏಜೆಂಟ್. ಸೊ ಸೆಕ್ರೆಟರಿ ಆಫ್ ಸ್ಟೇಟ್ ಅವನೇನು ಮಾಡ್ತಾನೆ, ಭಾರತದ ವ್ಯವಹಾರಗಳನ್ನು ನೋಡಿಕೊಳ್ಳುವಂಥವ ಮುಖ್ಯಸ್ಥ. ಅವನಿಗೆ ಭಾರತದಲ್ಲೇ ಇದ್ದು ನಿಂತು ಸಹಾಯ ಮಾಡಲಿಕ್ಕೆ ಒಬ್ಬ ವೈಸರಾಯನ ನೇಮಕ ಮಾಡ್ತಾರೆ ಆತನ ಏಜೆಂಟ್ ಆಗಿ. ಸೊ ಯಾರು? ದ ಗವರ್ನರ್ ಜನರಲ್ ವಾಸ್ ಮೇಡ್ ದ ವೈಸರಾಯ್ ಆಫ್ ಇಂಡಿಯಾ. ಇದುವರೆಗೂ ಗವರ್ನರ್ ಜನರಲ್ ಅಂತ ಯಾರನ್ನು ಕರೆಸ್ಕೊಳ್ತಾ ಇದ್ರು, ಆತನನ್ನು ವೈಸರಾಯ್ ಅಂತ ಇನ್ನೊಂದು ಡೆಸಿಗ್ನೇಷನ್ ಸೃಷ್ಟಿ ಮಾಡ್ತಾರೆ. ಸೊ ಯಾರು ಭಾರತದ ಮೊದಲ ವೈಸರಾಯ್ ಅಂತ ನಾವು ನೋಡೋದಾಗಿದ್ರೆ ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವೈಸರಾಯ್ ಆಗಿ ಆಯ್ಕೆ ಆಗ್ತಾರೆ. ಅಷ್ಟೇ ಅಲ್ಲದೆ ಈ ಕಾಯ್ದೆಯ ಮೂಲಕ ಬೋರ್ಡ್ ಆಫ್ ಕಂಟ್ರೋಲ್ ಮತ್ತು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಏನು ಮಾಡಿದ್ರು ಅದನ್ನು ಸಂಪೂರ್ಣವಾಗಿ ಅಬಾಲಿಷ್ ಮಾಡ್ತಾರೆ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858ನ ರಾಣಿಯ ಉದ್ಘೋಷಣೆ, ಕ್ವೀನ್ಸ್ ಪ್ರೊಕ್ಲಮೇಷನ್ ಅಂತ ಕೂಡ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡೋದಾಗಿದ್ರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1861. ಇಟ್ ಇಂಟ್ರೊಡ್ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ಇಂಡಿಯನ್ ರೆಪ್ರೆಸೆಂಟೇಷನ್ ಇನ್ ದ ಇನ್ಸ್ಟಿಟ್ಯೂಷನ್ಸ್ ಲೈಕ್ ವೈಸರಾಯ್ಸ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ 3 ಇಂಡಿಯನ್ಸ್ ಎಂಟರ್ಡ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಮೊದಲ ಬಾರಿಗೆ ಭಾರತೀಯರು ವೈಸರಾಯ ಎಕ್ಸಿಕ್ಯೂಟಿವ್ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮಿನೇಷನ್ ಆಗಲಿಕ್ಕೆ ಅಥವಾ ನಾನ್ ಅಫಿಷಿಯಲ್ ಮೆಂಬರ್ ಆಗಿ ಭಾಗವಹಿಸಲಿಕ್ಕೆ ಈ ಕಾಯ್ದೆ ಅವಕಾಶ ಮಾಡಿಕೊಡುತ್ತೆ. ಇದೊಂದು ಭಾರತೀಯರಿಗೆ ಖುಷಿ ಪಡುವಂಥ ವಿಚಾರ. ಆದರೆ ಬ್ರಿಟಿಷರು ಈ ಅವಕಾಶವನ್ನು ಭಾರತೀಯರಿಗೆ ಕೊಡುವ ಮೂಲಕ ನಿಧಾನವಾಗಿ ಅವರ ಸ್ವಾತಂತ್ರ್ಯದ ಅಭಿಲಾಷೆಯನ್ನು ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕೆ ಮಾಡುವಂಥ ಒಂದು ಪ್ರಯತ್ನ ಅಷ್ಟೇ. ಸೊ ನೆಕ್ಸ್ಟ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1892 ಏನು ಹೇಳುತ್ತೆ? ಇಟ್ ಇಂಟ್ರೊಡ್ಯೂಸ್ಡ್ ಇಂಡೈರೆಕ್ಟ್ ಇಲೆಕ್ಷನ್ಸ್, ಅಂದರೆ ನಾಮಿನೇಷನ್ ಮಾಡುವ ಪ್ರಕ್ರಿಯೆ. ಇದನ್ನು ಪರೋಕ್ಷ ಚುನಾವಣೆ ಅಂತ ಹೇಳ್ತಾರೆ. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು, ಪರೋಕ್ಷ ಚುನಾವಣೆಯನ್ನು ಯಾವ ಕಾಯ್ದೆ ಜಾರಿಗೆ ತಂದಿತ್ತು ಅಂತ ಹೇಳಿದರೆ 1892 ಕಾಯ್ದೆ ಮೂಲಕ ಭಾರತದಲ್ಲಿ ಪರೋಕ್ಷ ಚುನಾವಣಾ ಪದ್ಧತಿಯನ್ನು ಪರಿಚಯಿಸಲಾಯಿತು. ಅಷ್ಟೇ ಅಲ್ಲದೆ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಇವರು ಸ್ವಲ್ಪ ಎನ್ಲಾರ್ಜ್ ಮಾಡ್ತಾರೆ, ಸೈಜನ್ನು ಎನ್ಲಾರ್ಜ್ ಮಾಡುವಂಥದ್ದು ಕೂಡ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1892 ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1909, 1909 ಮಿಂಟೋ ಮಾರ್ಲೆ ಅಥವಾ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ಕರಿತೇವೆ ಇದನ್ನು. ಸೊ ಇದೇನು ಮಾಡುತ್ತೆ? ನೇರ ಚುನಾವಣೆಯನ್ನು ಪರಿಚಯಿಸುತ್ತೆ. ಡೈರೆಕ್ಟ್ ಇಲೆಕ್ಷನ್ಸ್ ಟು ದ ಲೆಜಿಸ್ಲೇಟಿವ್ ಕೌನ್ಸಿಲ್. ನೆನಪಿಟ್ಕೊಳ್ಳಿ, 1909 ಮಾರ್ಲೆ ಮಿಂಟೋ ರಿಫಾರ್ಮ್ ಮೊದಲ ಬಾರಿಗೆ ಭಾರತದಲ್ಲಿ ನೇರ ಚುನಾವಣೆಯನ್ನು ಪರಿಚಯಿಸುತ್ತೆ. ಫಸ್ಟ್ ಅಟೆಂಪ್ಟ್ ಎಟ್ ಇಂಟ್ರೊಡ್ಯೂಸಿಂಗ್ ಎ ರೆಪ್ರೆಸೆಂಟೇಟಿವ್ ಆ್ಯಂಡ್ ಪಾಪ್ಯುಲರ್ ಎಲಿಮೆಂಟ್. ಜನರಿಂದ ಆಯ್ಕೆಯಾದಂಥ ಚುನಾಯಿತ ಪ್ರತಿನಿಧಿಗಳು ಶಾಸಕಾಂಗದ ಕೌನ್ಸಿಲಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಟ್ ಚೇಂಜ್ಡ್ ದ ನೇಮ್ ಆಫ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಮರುನಾಮಕರಣ ಮಾಡ್ತಾರೆ. ಸೊ ಇಲ್ಲಿ ಮೊದಲು 16 ಇದ್ದಂಥ ಸದಸ್ಯರನ್ನು 60 ಏರಿಸ್ತಾರೆ. ಅಂದರೆ ಸದಸ್ಯರ ಸಂಖ್ಯೆ 60ಕ್ಕೆ ಹೆಚ್ಚಳ ಮಾಡಲಾಗುತ್ತೆ. ಸೊ ನೆಕ್ಸ್ಟ್ ನೋಡೋದಾಗಿದ್ರೆ ಇಟ್ ಇಂಟ್ರೊಡ್ಯೂಸ್ಡ್ ಎ system of communal representation for Muslims by accepting the concept of separate electorate. ಆ ಹಂತದಲ್ಲಿ 1905 ನಂತರ ಮುಸ್ಲಿಮರಿಗೆ ತಮ್ಮ ಕಮ್ಯುನಿಟಿಯನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಅಥವಾ ತಮ್ಮ ಅಭಿಲಾಷೆಗಳನ್ನು ಪೂರೈಸುವಂಥ ಕೆಲಸ ಬ್ರಿಟಿಷ್ ಸರ್ಕಾರ ಮಾಡಬೇಕು ಅಂತ ಅವರು ಏನು ಬೇಡಿಕೆ ಇಡ್ತಾರೆ, ಆ ಬೇಡಿಕೆಗೆ ಮನ್ನಣೆ ಸಿಗುತ್ತೆ. 1909 ಕಾಯ್ದೆ ಪ್ರಕಾರ ಮುಸ್ಲಿಮರಿಗೆ ಪ್ರತ್ಯೇಕ ಎಲೆಕ್ಟೋರೇಟ್ ಸಿಸ್ಟಮನ್ನು ಅವರು ಜಾರಿಗೆ ತರ್ತಾರೆ.
ಸೊ 1919 ಕಾಯ್ದೆ ಇದು ತುಂಬಾ ಪ್ರಾಮುಖ್ಯ ಪಡೆದಿರುವಂಥದ್ದು. ದಿಸ್ ಆ್ಯಕ್ಟ್ ಇಸ್ ಆಲ್ಸೋ ನೋನ್ ಆ್ಯಸ್ ಮಾಂಟೆಗೋ ಚೇಮ್ಸ್ಫೋರ್ಡ್ ಆ್ಯಕ್ಟ್. ಸೊ ಇಲ್ಲಿ ಸೆಂಟ್ರಲ್ ಸಬ್ಜೆಕ್ಟ್ ವರ್ ಡಿಮಾರ್ಕೇಟೆಡ್ ಆ್ಯಂಡ್ ಸೆಪರೇಟೆಡ್ ಫ್ರಮ್ ದ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನ್ನೋ 2 ಹಂತಗಳಲ್ಲಿ ಇಲ್ಲಿನ ವಿಷಯಗಳನ್ನು, ಆಡಳಿತಾತ್ಮಕ ವಿಷಯಗಳನ್ನು ಡಿವಿಷನ್ ಮಾಡ್ತಾರೆ. ಇಲ್ಲಿ ಡ್ಯುಯಲ್ ಗೌರ್ಮೆಂಟ್ ಅಂದರೆ ದ್ವಿಸರ್ಕಾರ ಪದ್ಧತಿ, ಅದನ್ನು ಡಯಾರ್ಕಿ ಅಂತ ಕರೀತಾರೆ, ಅದನ್ನು ಜಾರಿಗೆ ಮಾಡ್ತಾರೆ. ಎಲ್ಲಿ? ಪ್ರೊವಿನ್ಷಿಯಲ್ ಅಥವಾ ಪ್ರೊವಿನ್ಷಿಯಲ್ ಸಬ್ಜೆಕ್ಟನ್ನು ಡಿಮಾರ್ಕೇಟ್ ಮಾಡ್ತಾರೆ. ಏನು? ಇಲ್ಲಿ ರಿಸರ್ವ್ಡ್ ಹಾಫ್ ಮತ್ತು ಟ್ರಾನ್ಸ್ಫರ್ಡ್ ಹಾಫ್ ಅಂತ ವಿಷಯಗಳನ್ನು ಪಟ್ಟಿ ಮಾಡ್ತಾರೆ. ಇಲ್ಲಿ ರಿಸರ್ವ್ಡ್ ಹಾಫ್ ಅಂದರೆ ಕಾಯ್ದಿರಿಸಲಾದ ಪಟ್ಟಿಯಲ್ಲಿರುವಂಥ ಎಲ್ಲ ವಿಷಯಗಳ ಮೇಲೆ ನಿರ್ಧಾರ ತಗೊಳ್ಳುವಂಥ ಅಧಿಕಾರ ಗವರ್ನರ್ಗೆ ಇರುವಂಥದ್ದು, ಅಥವಾ ವೈಸರಾಯ್ ಅಂತ ಹೇಳ್ತೀವಲ್ಲ ಅವರಿಗಿದೆ. ಸೊ ಹಾಗಾಗಿ ಇಲ್ಲಿ ಭಾರತೀಯರು ಚುನಾವಣೆಯ ಮೂಲಕ ಆಯ್ಕೆ ಆಗಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಈ ವಿಷಯಗಳ ಮೇಲೆ ಅವರಿಗೆ ಹಕ್ಕು ಚಲಾಯಿಸುವಂಥ ಅಧಿಕಾರ ಅಲ್ಲಿ ಕೊಡೋದಿಲ್ಲ. ಅವರು ಪ್ರಾಂತೀಯ ಸರ್ಕಾರಗಳಿಗೆ ಇಲ್ಲಿ ಹೆಚ್ಚಿನ ಪ್ರಭುತ್ವವನ್ನು ಕೊಡುವಂಥ ಪ್ರಯತ್ನ ಇಲ್ಲಿ ಮಾಡಲಾಗುತ್ತೆ. ಸೊ ದ ಆ್ಯಕ್ಟ್ ಇಂಟ್ರೊಡ್ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ಬೈಕ್ಯಾಮರಲಿಸಮ್ ಎಟ್ ದ ಸೆಂಟರ್. ಕೇಂದ್ರ ಸರ್ಕಾರದಲ್ಲಿ ಒಂದು ಬೈಕ್ಯಾಮರಲಿಸಮ್ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ. ಸೊ ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ವಿತ್ 140 ಮೆಂಬರ್ಸ್ ಆ್ಯಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿತ್ 60 ಮೆಂಬರ್ಸ್. ಶಾಸಕಾಂಗ ಸಭೆಯಲ್ಲಿ 140 ಸದಸ್ಯರು ಹಾಗೂ ಶಾಸಕಾಂಗದ ಕೌನ್ಸಿಲಲ್ಲಿ ಅಂದರೆ ವಿಧಾನ ಪರಿಷತ್ ಅಂತ ಹೇಳ್ತೇವಲ್ಲ, ಪರಿಷತ್ನಲ್ಲಿ 60 ಮೆಂಬರ್ಗಳನ್ನು ಇಲ್ಲಿ ನೇಮಕ ಮಾಡುವಂಥ ವ್ಯವಸ್ಥೆಗೆ ಇಲ್ಲಿ ಮುಂದಡಿಡ್ತಾರೆ. ಸೊ ಇಲ್ಲಿ ಡೈರೆಕ್ಟ್ ಇಲೆಕ್ಷನ್, ಯಾವುದು ನೇರ ಚುನಾವಣೆಯ ಮೂಲಕ ಇವರನ್ನು ಆಯ್ಕೆ ಮಾಡುವಂಥ ಹಕ್ಕು ಕೂಡ ಇವರಿಗೆ ಕೊಡ್ತಾರೆ. ಸೊ ಇನ್ನು 1935 ಕಾಯ್ದೆ ಏನು ಹೇಳುತ್ತೆ? ದ ಆ್ಯಕ್ಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎನ್ ಆಲ್ ಇಂಡಿಯಾ ಫೆಡರೇಷನ್. ಯಾರೆಲ್ಲ ಆಲ್ ಇಂಡಿಯಾ ಫೆಡರೇಷನಲ್ಲಿ ಇರ್ತಾರೆ? ಪ್ರಿನ್ಸ್ಲಿ ಸ್ಟೇಟ್ಸ್ ಅವರು ಮತ್ತು ಬ್ರಿಟಿಷ್ ಇಂಡಿಯಾ ಪ್ರವಿನ್ಸ್ ಅವರು. ಅಂದರೆ ಇಲ್ಲಿ ಒಂದು ಆಲ್ ಇಂಡಿಯಾ ಫೆಡರೇಷನ್ ವ್ಯವಸ್ಥೆಯನ್ನು ಕೊಡುವಂಥ ಯೋಜನೆಗೆ ಇಲ್ಲಿ ಅಡಿಗೆಲ್ಲೂ ಹಾಕಲಾಯಿತು. ಬಟ್ ಅದು ಯಾವತ್ತೂ ಕೂಡ ಅವರು ಯಶಸ್ವಿಯಾಗಿ ಕಾರ್ಯಾಚರಣೆಗೆ ಬಂದಿರೋದಿಲ್ಲ. ಸೊ ಇಲ್ಲಿ ಎಲ್ಲ ಆಡಳಿತಾತ್ಮಕ ವಿಷಯಗಳನ್ನು 3 ಲಿಸ್ಟಾಗಿ ವಿಂಗಡಿಸ್ತಾರೆ. ಯಾವುದೆಲ್ಲ 3 ಲಿಸ್ಟನ್ನು ನೋಡೋದಾಗಿದ್ರೆ ಫೆಡರಲ್ ಲಿಸ್ಟ್, ಪ್ರೊವಿನ್ಷಿಯಲ್ ಲಿಸ್ಟ್ ಮತ್ತು ಕಾನ್ಕರೆಂಟ್ ಲಿಸ್ಟ್ ಅಂತ. ಸೊ ಈ 3 ಲಿಸ್ಟ್ಗಳನ್ನು ಬಿಟ್ಟು ಉಳಿದ ವಿಷಯಗಳು, ಈ 3 ಪಟ್ಟಿಯಲ್ಲಿ ಸೇರದ ವಿಷಯಗಳನ್ನು ಗವರ್ನರ್ ಜನರಲ್ ಅವರೊಬ್ಬರೇ ಈ ವಿಷಯದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಹೊಂದಿರುತ್ತಾರೆ. ಇವಾಗಲೂ ಹಾಗೆ ಅಲ್ವಾ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತು ರೆಸಿಡ್ಯೂರಿ ಪವರ್ಸ್, ಶೇಷಾಧಿಕಾರವನ್ನು ಕೇಂದ್ರ ಸರ್ಕಾರವೇ ಇಟ್ಕೊಂಡಿದೆ. ಇಲ್ಲೂ ಕೂಡ ಅದೇ. ಸೊ ದ ಆ್ಯಕ್ಟ್ ಅಬಾಲಿಷ್ ದ ಡಯಾರ್ಕಿ ಇನ್ ದ ಪ್ರೊವಿನ್ಸಸ್. ಡಯಾರ್ಕಿ ಡ್ಯುಯಲ್ ಗೌರ್ಮೆಂಟ್ ಎನ್ನು ಹೇಳುವಂಥದ್ದು, ಡ್ಯುಯಲ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳುವಂಥದ್ದು ಪ್ರೊವಿನ್ಸಲ್ಲಿ ಪ್ರಾಂತೀಯ ಸರ್ಕಾರಗಳಲ್ಲಿ ರದ್ದು ಮಾಡ್ತಾರೆ ಹಾಗೂ ಅದನ್ನು ಕೇಂದ್ರ ಸರ್ಕಾರದಲ್ಲಿ ಜಾರಿಗೊಳಿಸ್ತಾರೆ. ಹಾಗೂ ಪ್ರಾಂತೀಯ ಅಟಾನಮಿ, ಪ್ರಾಂತೀಯ ಸರ್ಕಾರಗಳಿಗೆ ಸಂಪೂರ್ಣವಾಗಿ ಆಡಳಿತಾತ್ಮಕ ಸ್ವಾತಂತ್ರ್ಯವನ್ನು ಈ ಕಾಯ್ದೆ ಕೊಡುತ್ತೆ. ಸೊ ಇಟ್ ಇಂಟ್ರೊಡ್ಯೂಸ್ಡ್ ಬೈಕ್ಯಾಮರಲಿಸಮ್ ಇನ್ 6 ಔಟ್ ಆಫ್ 11 ಪ್ರಾವಿನ್ಸಸ್. ಕೌನ್ಸಿಲ್ ಆಫ್ ಇಂಡಿಯಾ ಅನ್ನೋದನ್ನು ರದ್ದುಗೊಳಿಸ್ತಾರೆ ಹಾಗೂ ಬ್ರಿಟಿಷರ 11 ಪ್ರಾಂತ್ಯ ಆಡಳಿತದಲ್ಲಿ 6 ಪ್ರಾಂತ್ಯಗಳಲ್ಲಿ ಬೈಕ್ಯಾಮರಲಿಸಮ್ ಸಿಸ್ಟಮನ್ನು ಇವರು ಜಾರಿಗೊಳಿಸ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾಗಿದ್ರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. ಭಾರತದ ಸ್ವತಂತ್ರ ಕಾಯ್ದೆ 1947. ಇದು ಹೆಸರೇ ಹೇಳುವ ಹಾಗೆ ಭಾರತ ಒಂದು ಇಂಡಿಪೆಂಡೆಂಟ್ ಸಾವರಿನ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡುತ್ತೆ. ಅದರ ಜೊತೆಗೆ ಇಡೀ ಭಾರತವನ್ನು 2 ದೇಶಗಳಾಗಿ ವಿಭಜಿಸ್ತಾರೆ, ಒಂದು ಭಾರತ, ಇನ್ನೊಂದು ಪಾಕಿಸ್ತಾನ ಅಂತ. ಸೊ ಇಟ್ ಎಸ್ಟಾಬ್ಲಿಷ್ಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ಸ್ ಅಟ್ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್. ಒಂದು ಕೇಂದ್ರ ಸರ್ಕಾರ, ಒಂದು ರಾಜ್ಯ ಸರ್ಕಾರ ಅನ್ನುವಂಥದ್ದು 2 ವಿಭಾಗಗಳನ್ನು ಮಾಡಿ ಒಂದು ಜವಾಬ್ದಾರಿಯುತ ಸರ್ಕಾರ ರಚನೆಗೆ ಇದು ಅವಕಾಶ ಮಾಡಿಕೊಡುತ್ತೆ. ಅದೇ ರೀತಿ ರಾಜ್ಯಾಧಿಕಾರಗಳನ್ನು ಕಾನ್ಸ್ಟಿಟ್ಯೂಯೆಂಟ್ ಮತ್ತು ಲೆಜಿಸ್ಲೇಟಿವ್, ಈ ಅಸೆಂಬ್ಲಿ ಅಂದರೆ ಇಲ್ಲಿ ಸಂವಿಧಾನ ರಚನೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಕಾಯ್ದೆ ಒಂದು ಮಾತು ಹೇಳುತ್ತದೆ. ಏನು ಅಂತ ಹೇಳಿದ್ರೆ, ಶಾಸಕಾಂಗ ಅಥವಾ ಸಂವಿಧಾನ ರಚನಾ ಸಭೆಗೆ 2 ಕೆಲಸ ಕೊಟ್ಟಿರ್ತಾರೆ. ಒಂದು ಸಂವಿಧಾನವನ್ನು ರಚನೆ ಮಾಡುವಂಥದ್ದು, ಇನ್ನೂ ಹೊಸ ಸರ್ಕಾರ ಅಥವಾ ಹೊಸ ಎಲೆಕ್ಷನ್ ಪಾರ್ಲಿಮೆಂಟ್ ಸೃಷ್ಟಿಯಾಗುವವರೆಗೂ ಶಾಸಕಾಂಗದ ಕಾರ್ಯಗಳನ್ನು ಕೂಡ ಈ ಲೆಜಿಸ್ಲೇಟಿವ್ ಕೌನ್ಸಿಲ್ ಮಾಡಬೇಕಾಗಿರುತ್ತೆ ಅನ್ನುವಂಥದ್ದು. ಸೊ ಇದೆಲ್ಲವನ್ನು ನೋಡಿದರೆ ಭಾರತದ ಸ್ವತಂತ್ರ ಕಾಯ್ದೆ ಭಾರತದ ಒಂದು ಸಾರ್ವಭೌಮ ರಾಷ್ಟ್ರವಾಗಿ ನಿರ್ಮಾಣ ಮಾಡುತ್ತೆ. ಅದರ ಜೊತೆಗೆ ಭಾರತ ತನ್ನದೇ ಆದ ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ಸಂಪೂರ್ಣವಾದ ಅಟಾನಮಿ, ಸ್ವಾತಂತ್ರ್ಯವನ್ನು ಭಾರತಕ್ಕೆ ಈ ಕಾಯ್ದೆ ಕೊಡುತ್ತೆ. ಸೊ ಇವೆಲ್ಲ ಕಾಯ್ದೆಗಳು 1773ನೇ ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ ಹಿಡಿದು 1947ರ ಭಾರತ ಸ್ವತಂತ್ರ ಕಾಯ್ದೆಯವರೆಗೂ ಕೂಡ ಹಂತ ಹಂತವಾಗಿ ವಿಭಿನ್ನವಾಗಿ ವಿಂಗಡಣೆಗೊಳ್ಳುವಂತಹ ಇಡೀ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಒಂದು ಕೇಂದ್ರ ಸರ್ಕಾರದ
ಹಿಡಿತದಲ್ಲಿಟ್ಕೊಂಡು ಪ್ರಾಂತೀಯವಾಗಿ ಇಡೀ ಆಡಳಿತವನ್ನು ಮತ್ತೆ ಮರುವಿಂಗಡಣೆಗೊಳಿಸಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್ನ ಕಾನ್ಸೆಪ್ಟಲ್ಲಿ ಭಾರತ ಆಡಳಿತಾತ್ಮಕವಾಗಿ ಒಂದು ಸಂವಿಧಾನವನ್ನು ಹೊಂದುವ ಜೊತೆಗೆ ಸಂವಿಧಾನಬದ್ಧವಾಗಿ ಆಡಳಿತವನ್ನು ನಡೆಸುವಂಥ ವ್ಯವಸ್ಥೆಗೆ ಈ ಎಲ್ಲ ಕಾಯ್ದೆಗಳು ಹಂತ ಹಂತವಾಗಿ ಉತ್ತೇಜನ ನೀಡ್ತಾ ಬಂದಿರೋದನ್ನು ನಾವು ನೋಡಿದ್ದೇವೆ. ಸೊ ಇವೆಲ್ಲವೂ ಕೂಡ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಲ್ಲದೆ ಜನರಲ್ ಅವೇರ್ನೆಸ್ ದೃಷ್ಟಿಯಿಂದಲೂ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು. ಹಾಗಾದರೆ ಸಂವಿಧಾನ ರಚನೆ ಹೇಗಾಯಿತು ಅನ್ನೋದನ್ನು ಮುಂದಿನ ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ತೆ.